ಇನ್ನು ಇವತ್ತು ವಿಧಾನಸೌಧದ ಕಲಾಪದಲ್ಲಿ ಕಾಂಗ್ರೆಸ್ ಮತ್ತು ಬಿಜೆಪಿ ನಾಯಕರ ನಡುವೆ ದೊಡ್ಡ ಮಟ್ಟದಲ್ಲಿ ವಾಕ್ಸಮರವೇ ಶುರುವಾಗ್ಬಿಟ್ಟಿದೆ. ಅವಾಚ್ಯ ಶಬ್ದ, ಅಸಂವಿಧಾನಿಕ ಪದವನ್ನ ಶಿವಲಿಂಗೇಗೌಡರು ಬಳಕೆ ಮಾಡಿದ್ದಾರೆ ಅನ್ನುವಂತಹ ಕಾರಣಕ್ಕಾಗಿ ಸದನದಲ್ಲಿ ಮತ್ತೆ ಕಾಂಗ್ರೆಸ್ ಬಿಜೆಪಿ ನಾಯಕರ ನಡುವೆ ದೊಡ್ಡ ಮಟ್ಟದಲ್ಲಿ ವಾಕ್ಸಮರ ಶುರುವಾಗಿದೆ. ಅವಹೇಳನಕಾರಿ ಪದವನ್ನ ಶಾಸಕರಾಗಿರುವಂತಹ ಶಿವಲಿಂಗೇಗೌಡರು ಬಳಸಿದ್ದಾರೆ ಅಂತ ಹೇಳಿ ಅವರ ವಿರುದ್ಧ ಕ್ರಮ ಆಗಬೇಕು ಅಂತ ಬಿಜೆಪಿ ಈಗ ಪಟ್ಟನ್ನ ಹಿಡಿದಿದೆ. ಕಾಂಗ್ರೆಸ್ ಸಚಿವರು ಮತ್ತೆ ಬಿಜೆಪಿಯ ಶಾಸಕರ ನಡುವೆ ಮಾತಿನ ಸಮರ ನಡೀತಾ ಇದೆ. ನಾವು ಪಕ್ಷಾಂತರದ ಬಗ್ಗೆ ಮಾತನಾಡಿದ್ದೇವೆ. ಆರ್ ಅಶೋಕ್ ಮಾತಿಗೆ ಶಾಸಕ ನರೇಂದ್ರ ಸ್ವಾಮಿ ಕೌಂಟರ್ ಕೊಡ್ತಾರೆ. ಬಿಜೆಪಿ ಸದಸ್ಯರಿಂದ ಈಗ ಸದನದ ಬಾವಿಗಿಳಿದು ಪ್ರತಿಭಟನೆಯನ್ನ ಮಾಡಲಾಗ್ತಾ ಇದೆ. ನಾವು ಧರಣಿಯಲ್ಲಿದ್ದೀರಿ, ನಾವು ಘೋಷಣೆಗಳನ್ನು ಕೂಗ್ತಾ ಇದ್ದೀರಿ. ನಾವು ಧರಣಿಯಲ್ಲಿರೋದು ಘೋಷಣೆಗಳು ಏನೇ ಕೂಗಿದ್ರು ಕೂಡ ಅದು ರೆಕಾರ್ಡಲ್ಲಿ ಹೋಗಲ್ಲ. ಫಸ್ಟು ನಾವೇನಾದರೂ ಆ ಥರ ಕೆಟ್ಟ ಪದ ಉಪಯೋಗ ಮಾಡಿದ್ರೂ ನಾವು ಇಂಥಗಣಕ್ಕೆ ಕ್ಷಮಾಪಣೆ ಕೇಳೋಕ್ಕೆ ರೆಡಿ ಇದ್ದೀರಿ. ನಾವು ವೈಯಕ್ತಿಕವಾಗಿ ಅವರ ಹೆಂಡತಿ ಬಗ್ಗೆ ಅಥವಾ ಅವ್ರ ಮನೆಯವ್ರ ಬಗ್ಗೆ ನಾವ್ಯಾರು ಮಾತಾಡಿಲ್ಲ, ಯಾವುದು ಮಾತಾಡಿಲ್ಲ. ಪಾರ್ಟಿ ಬಿಟ್ಟು ಪಾರ್ಟಿಗೆ ಹೋಗಿದ್ದೀರಾ ಅಂತ ಹೇಳಿದಿರಿ, ದೇವೇಗೌಡರಿಗೆ ಮೋಸ ಮಾಡಿದ್ದೀರಾ ಅಂತ ಹೇಳಿದಿರಿ. ತಪ್ಪೇನದು? ಅವರು ಹೇಳ್ತಾರೆ ನಮ್ಮನ್ನ ನನ್ನೆ ಮೋಸ ಏನ್ ಮಾಡಿದಾರೆ ಅಂತ ಹೇಳ್ಬೇಕು. ವಿರೋಧ ಪಕ್ಷ ನಾಯಕರು ಅವ್ರು ಏನ್ ಮೋಸ ಮಾಡಿದಾರೆ ಅನ್ನೋದು ಹೇಳ್ಬೇಕು. ದೇವೇಗೌಡರಿಗೆ ಬೆನ್ನು ಚೂರಿ ಹಾಕಿದ್ದಾರೆ. ದೇವೇಗೌಡರು ಬಾಯಿ ಬಂದಾಗ ಬಚ್ಚೇಗೌಡರು ಬೈತಿರ್ಬೇಕಾದ್ರೆ ಪ್ರೆಸ್ ಮೀಟ್ ಕೂತಿದ್ರೆ ಪ್ರೆಸ್ ಮೀಟ್ ಇವತ್ತು ನೀವೆಲ್ಲ ಇದ್ದೀರಾ, ನೀವು ಅವ್ರಿಗೆ ದ್ರೋಹ ಬಂದಿರೋದು, ನೀವೆಲ್ಲ ಎಲ್ಲ ಇದ್ದೀರಾ. ಬಹಳ ಕೆಟ್ಟದಾಗಿ ಮಾತಾಡ್ತಾ ಇದ್ದಾರೆ. ನೀವು ಮಾಡಿದ್ರೆ ಸ್ವಾಭಿಮಾನಕ್ಕೆ ಪ್ರಜಾಪ್ರಭುತ್ವದಲ್ಲಿ ಅವಕಾಶ ಇದೆ. ಏನಂತ ಅದಲ್ಲಪ್ಪ ಪಕ್ಷ ದ್ರೋಹ ಅವರು ತಮ್ಮ ಸ್ವಾಭಿಮಾನಕ್ಕೆ ಧಕ್ಕೆ ಆದಾಗ ಪಕ್ಷ ತೆಗೆಸ್ ನೋಡಿ. ಇದರಲ್ಲಿ 180 ಜನ ಅದೇ ತರ ಇದ್ದಾರೆ ಹೇಳ್ರಿ. ಇವ್ರ ಕಾಮತ್ ಅವರು ಹೀಗೆ ಮಾಡಿದವರು ಅಂದ್ರು, ನಾನ್ ನಿಮ್ಮನ್ನ ತಂದವನು ನಾನಿಲ್ಲ ಅಂದ್ರೆ ನೀವಿಲ್ಲ. ನಾಚಿಕೆ ಆಗುತ್ತೆ. 13ನೇವನು ಎಲ್ಲಿದ್ರಿ ನೀವು? 110 ರೇ, ನೀವು ಸ್ವಂತ ಯಾವತ್ತೂ ಬಂದಿಲ್ಲ ರೀ. ಆಪರೇಷನ್ ಜನರ ಪ್ರೀತಿ ಕಳ್ಕೊಂಡ್ರೆ ಈ ರೀತಿ ಆದ್ರೆ ನಡೀಲಿ. ಅಲ್ಲಿ ಸೀಟ್ ಸಿಗುತ್ತೆ, ಇಲ್ಲಿ ಸೀಟ್ ಸಿಗಲ್ಲ. ಇದೇ ರೀತಿ ಆದ್ರೆ ಮತ್ತೆ ಇವರು ದಲಿತರಿಲ್ಲ, ಅಲ್ಪಸಂಖ್ಯಾತ ಅವ್ರ ಹತ್ರ ಮಾತಾಡಬೇಡಿ. ಅಧ್ಯಕ್ಷ, ನೀವು ದಯವಿಟ್ಟು ಈ ವಿರೋಧ ಪಕ್ಷ ನಾಯಕರು ಹೊಡಿತಾ ಇದ್ದೆ ಕೇಳಿ. ನಂದು ಸ್ವಾಮಿ ಅವರೇ, ಷಡಕ್ಷರೇ, ಪ್ರತಿಪಕ್ಷ ನಾಯಕ ಒಂದು ಸೆಕೆಂಡ್ ಕೊಡ್ತೇನೆ. ಈಗ ನಾನು ನಿನ್ನೆನೂ ಕೂಡ ಮಾನ್ಯ ಸಿದ್ದರಾಮಯ್ಯನವ್ರಿಗೆ ಹೇಳಿದೆ, ನೀವು ಪಾರ್ಟಿ ಬಿಟ್ಟು ನಾಕಾರ ಪಾರ್ಟಿಗೆ ಹೋಗಿದ್ದೀರಾ ಅಂತ. ತಪ್ಪೇನಿದೆ ಅದರಲ್ಲಿ? ಮಾಧವಸ್ವಾಮಿನೂ ಅದೇ ಪಾರ್ಟಿಯಲ್ಲಿಲ್ಲ, ಅವರು ಪಾರ್ಟಿ ಬಿಟ್ಟು ಪಾರ್ಟಿಗಳು ಜಂಪ್ ಆಗಿದ್ರು. ಅಲ್ಲ, ನರೇಂದ್ರ ಸ್ವಾಮಿ ನಮ್ಮ ಪಾರ್ಟಿಗೂ ಬಂದಿದ್ರು, ಬಿಜೆಪಿ ನಮ್ಮ ಪಾರ್ಟಿಗೂ ಬಂದಿದ್ರು, ನಮ್ಮ ಸರ್ಕಾರದಲ್ಲಿ ಮಂತ್ರಿ ಆಗಿದ್ರು. ಮಂತ್ರಿಯಾಗಿ ಮಜಾ ಮಾಡಿದ್ರು, ಖಾಲಿ ಮಾಡ್ಕೊಂಡು ಖಾಲಿ ನಿನ್ನಂತ 100 ಜನ ಬರ್ತಾರೆ, ನಿನ್ನಂತ 100 ಜನ ಬರ್ತಾರೆ, ನಿನ್ನಂತ 100 ಜನ ಕರ್ಕೊಂಬರ್ತೀನಿ. ನೀನು ಪಾರ್ಟಿ ಬಿಟ್ಟು 50 ಪಾರ್ಟಿ
ನಾನು ಒಂದೇ ಪಾರ್ಟಿ ನಾನು. ಆಯ್ತಪ್ಪ, ಗೊತ್ತಿದೆ ಅಲ್ಲ. ಓಕೆ, ನೀನು ಯಾರು? ಮತ್ತೆ ನೋಡ್ತಾ ಆಯ್ತಪ್ಪ, ಆಯ್ತು. ಶಿವಲಿಂಗ ಅವ್ರೆ, ಕಳ್ಳ ಅಂತ ಹೇಳಿದ್ರಲ್ಪ, ಕಾಯಿ ಕಳ್ಳ, ಕೊಬ್ಬರಿ ಕಳ್ಳ, ಅದೆಂತದ ಕಳ್ಳ ಅಂತ ನಿಮಗೆ ಮಾನ ಮರ್ಯಾದೆ ಇದ್ರು ತೋರಿಸ್ರಿ. ಈಗಲೂ ಹೇಳ್ತೀನಿ ಆ ಪದ ಇಲ್ಲಿ ಕಳ್ಳ ತೋರಿಸ್ರಿ. ಈಗಲೂ ಹೌದು, ಮಾತಾಡಿದೆ ಪಾರ್ಟಿನೇ ಸೇರಿಲ್ಲ. ಆಯ್ತು, ನೀವು ಸುಮ್ಮ ಕೂತ್ಕೊಳ್ಳಿ. ಈಗ ನಿಮ್ಗೆ ಶಿವಲಿಂಗ ಅವ್ರೆ, ಅಧ್ಯಕ್ಷರೇ, ಒಂದ್ ಸೆಕೆಂಡ್ ಕಳ್ಳ ಅಂತ ಆದ್ಮೇಲೆ ಸಾಬೀತುಪಡಿಸ್ಲಿ. ಅವರು ಕಳ್ಳ ಅವ್ರು ಸಾಬೀತುಪಡಿಸ್ಲಿ. ನಾನು ಅವ್ರ ಮನೇಲಿ ಜೀತ ಮಾಡ್ತೀನಿ. ಅವ್ರು ಮೊದಲು ಸಾಬೀತುಪಡಿಸ್ಲಿ. ಅವರು ನೋಡಿ ಅಧ್ಯಕ್ಷರೇ, ಇವರು ಈಗಲ್ಲ, ಅಧ್ಯಕ್ಷ ಈಗಲ್ಲ, ಅಲ್ಲಿ ನಾನು ಇಲ್ಲಿ ಭಾಷಣ ಮಾಡಕ್ಕೆ ವೇದವಾಸ ಮತ್ತು ಇವರು ಸರ್ಕಾರ ಇಬ್ರು ಗಟ್ಟಿ ಮಾಡೋದೇ ಇವ್ರ ಕೆಲಸ. ಅಧ್ಯಕ್ಷ ಮಾಡಿರ್ತಕ್ಕಂಥ ನಿರೂಪಣೆ ಇದಕ್ಕೆ ಬಗ್ಗಲ್ಲ, ಚೆಕ್ಕಲ್ಲ. ಇವರು ಕಳ್ತನ ಮಾಡಿದ್ರೆ ಈಗ ನಮ್ಮ ನಾವು ಪಕ್ಷ ಸೇರಿರುವಂತ ವಿರೋಧ ಪಕ್ಷದ ನಾಯಕರಿಗೆ ಸಂವಿಧಾನ, ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಬಗ್ಗೆ ಅರಿವಿಲ್ಲ, ತಿಳುವಳಿಕೆ ಇಲ್ಲದೆ ಮಾತಾಡ್ತಾರೆ. ಅವತ್ತು ಸ್ಪೀಕರ್ಗೆ ಸ್ಟ್ರೆಚರ್ ಪಾಸ್ ಆಗಿರೋದು ಕಾಪಿ ಬೇಕಾ? ಆಮೇಲೆ ಮಾತಾಡೋಣ. ನೀವು ನಂದು ನಿಂದನೆ ನಾನು ನಿಮ್ಮ ನಿಂದನೆ ಮಾಡ್ತೀನಿ. ಜನಾರ್ದನ್ ರೆಡ್ಡಿ ಅವರು ಇಲ್ಲಿ ನಿಂತಿದ್ದಾರೆ. ಹಿಂದಕ್ಕೋಗಲ್ಲ. ನೀವ್ಯಾರು ನನ್ನ ಬೈದ ಅಮಿತ್ ಶಾ ಅನ್ನ ತಿಂದಿದ್ದೇನ್ರಿ? ತಿಂದಿದ್ದೇನೇನ್ರಿ? ಯಾಕ್ರಿ ರೀತಿಯಲ್ಲಿ ಗೌರವದಿಂದ ಬಂದ್ವಿ, ನಮಗೆ ಅವಮಾನ ಮಾಡ್ತೀರಾ ನೀವು? ಏನ್ ತಪ್ಪು ಮಾಡಿದ್ವಿ ಅಂತ? ನಿಮ್ ಮನೆ ಕಟ್ಟೋದಕ್ಕೆ ನಮಗೆ ಮನೆಗೆ ಬೆಂಕಿ ಹಾಕ್ತೀರಾ? ಓ, ಡ್ಯಾನ್ಸ್ ಮಾಡಕ್ ಬಂದಾರ. ಡ್ಯಾನ್ಸ್ ಯಾರು ನೀವು ಕೇಳೋದಿಲ್ಲ, ಕೇಳೋದಿಲ್ಲ. ನೀವು ಮತ್ತೆ ಕೇಳ್ರಿ, ನೀವು ಮತ್ತೆ ಕೇಳ್ರಿ, ಮೊದಲು ಕೇಳ್ರಿ. ಮತ್ತೆ ಕೇಳಿ. ಯಾರು ಕಳ್ಳ ಅಂತ ಯಾರು ಕೇಳಿ. ಕಳ್ಳ ಯಾರು ಅಂತ ಹೇಳಿ, ಕಳ್ಳ ಯಾರು ಅಂತ ಹೇಳಿ ಮೊದಲು. ಕಳ್ಳ ಯಾರು ಹೇಳ್ರಿ? ಕಿತ್ತೂರ್ ಕಳ್ಳ ಯಾರು, ಕೊಬ್ಬರಿ ಕಳ್ಳ ಯಾರು ಹೇಳಿ ಮೊದಲು. ಅದೆಲ್ಲ ಆಚೆ ಮಾತಾಡೋಣ. ಹೇಳು ಸಭಾಧ್ಯಕ್ಷರೇ, ಭಾರಿ ಹರಿಶ್ಚಂದ್ರ ನೀವು. ಈಗ ಆ ಕಳ್ಬಲ್ಲಿ ತಪ್ಪಿದೆ. ಈಗಾಗಲೇ ಸದನದ ಬಾವಿಯೊಳಗಡೆ ಇಳಿದು ಒಂದ್ ಕಡೆ ಬಿಜೆಪಿಯವರು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ, ಮತ್ತೊಂದು ಕಡೆಗೆ ಆರ್ ಅಶೋಕ್ ಅವರು ನೇರವಾಗಿ ವಿಪಕ್ಷಗಳ ನಾಯಕರ ಜೊತೆಗೆ ಅಂದ್ರೆ ಸರ್ಕಾರದಲ್ಲಿರುವಂತಹ ನಾಯಕರ ಜೊತೆಗೆ ವಾಗ್ದಾಳಿ ಮಾಡುವಂತಹ ಕೆಲಸವನ್ನ ಮಾಡ್ತಾರೆ. ಆ ಸಂದರ್ಭದಲ್ಲಿ ನರೇಂದ್ರ ಸ್ವಾಮಿ ಮಳವಳ್ಳಿಯ ಶಾಸಕರು ಈ ಹಿಂದೆ ಪಕ್ಷವನ್ನ ಬಿಟ್ಟು ಬಂದಂತಹ ವಿಚಾರ ಪ್ರಸ್ತಾಪ ಆಗುತ್ತೆ. ಆ ಸಂದರ್ಭದಲ್ಲಿ ನಿಮ್ಮ ಮನೆಯನ್ನು ಕಟ್ಕೊಳ್ಳೋದಕ್ಕೆ ನಾವು ಬಂದ್ವಿ ಅನ್ನುವಂತಹ ವಿಚಾರವನ್ನ ನರೇಂದ್ರ ಸ್ವಾಮಿ ಅವರು ಹೇಳ್ತಾರೆ. ಇನ್ನೊಂದು ಕಡೆಗೆ ಶಿವಲಿಂಗೇಗೌಡರು ದೇವೇಗೌಡರಿಗೆ ಮೋಸವನ್ನ ಮಾಡಿ ನೀವು ಹೊರಟ್ರಿ ಅನ್ನುವಂತಹ ವಿಚಾರವನ್ನ ಆರ್ ಅಶೋಕ್ ಹೇಳ್ತಾರೆ. ಅದಕ್ಕೆ ಏನು ಮೋಸ ಮಾಡಿದ್ರು, ಯಾವ ರೀತಿಯ ಮೋಸ ಮಾಡಿದ್ರು ಹೇಳಿ ಅನ್ನುವಂತಹ ಪಟ್ಟನ್ನ ಹೇಳಿದಿರುವಂಥದ್ದು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.